ಯಾಕೆ ಕೆಂಪ ಹಂಗ್ ಓಡ್ಬಿಟ್ಟಿದ್ಯಾ? ಏನಾಯ್ತು? ಏನೂ ಆಗಿಲ್ಲ ಕಣ್ಲಾ. ಇವತ್ತು ನಮ್ಮ ಮನೇಲಿ ಕೋಳಿ ಸಾಂಬಾರು ಗೊತ್ತಾ? ನಮ್ಮಪ್ಪ ಸಂಡೇ ಸ್ಪೆಷಲ್ ಅಂತ ಚಿಕನ್ ಬಂದೈತೆ. ಅದಕ್ಕೆ ಖುಷಿಯಾಗಿ ನಿನಗೆ ಹೇಳೋಣ ಅಂತ ಬಂದೆ. ಹೌದಾ? ಹ್ಞೂ, ಮತ್ತೆ ನಿಮ್ಮನೇಲಿ ಮಾಡ್ತಲ್ವಾ? ಇಲ್ಲ ಕಣ್ಲ, ನಮ್ಮಪ್ಪ ಚಿಕನ್ ತರೋದಿರಲಿ, ಅವನಿಗೆ ಕುಡಿಯೋದು ದುಡ್ಡು ಸಾಣಲ್ಲ, ಇನ್ನೆಲ್ಲಿ ಚಿಕನ್ ತಗೊಬರ್ತಾನೆ. ನಮ್ಮ ಅಮ್ಮನ ಹತ್ರ ಹೇಳಿ ದುಡ್ಡಿಸ್ಕೊಂಡು ಕಬಾಬ್ ಪೌಡ್ರ್ ತಗೊಬಂದು ಕಬಾಬ್ ಮಾಡಿಸ್ಕೊತೀನಿ. ಬಾ, ನಿನಗೂ ಕೊಡ್ತೀನಿ. ಬೇಡಪ್ಪ, ನಿಮ್ಮ ಅಜ್ಜಿ ಬೈಯುತ್ತೆ, ನಮ್ಮ ಬರಲ್ಲ. ನಾನು ಹೆಂಗಾರ ಮಾಡಿ ನಮ್ಮ ಅಮ್ಮನ ಹತ್ರ ಹಠ ಮಾಡಿ ಇವತ್ತು ಚಿಕನ್ ತರಿಸ್ಕೊತೀನಿ. ಒಂದು ಐಡಿಯಾ, ನಿಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟವಳು ಗುಂಡವ್ರ ಮನೇಲಿ ಚಿಕನ್ ತಗೊಬಂದವ್ರೆ, ನಮ್ಮಲ್ಲಿ ಏನು ತರಲ್ಲ, ಹಂಗೆ ಹಿಂಗೆ ಅಂತ ಜೋರಾಗಿ ಥರ ತಂದ್ಕೊಬಿಡ್ಬೇಡ. ಅಳ್ತಾನೇ ಇರುವ ಪಕ್ಕ ತಂದು ಕೊಟ್ಟೇ ಕೊಡ್ತಾರೆ, ನಿಮ್ಮಮ್ಮ ಮಾಡಿಕೊಟ್ಟೇ ಕೊಡುತ್ತೆ. ಒಳ್ಳೆ ಐಡಿಯಾ. ಇವಾಗಲೇ ಹೋಗಿ ಹಠ ಮಾಡ್ಕೊಂಡು ಅಳ್ತಾ ಕುತ್ಕೊಂತೀನಿ, ತಂದು ಕೊಡ ತನಕ ಬಿಡಲ್ಲ. ಇರು ಬಂದೆ. ಅಮ್ಮ ಅಮ್ಮ ಅಮ್ಮ. ಯಾಕೆ ಕಂದ, ಯಾಕೆ ಮಗನೇ ಕರಿತಿದ್ದಲ್ಲ? ಆಟ ಆಯ್ತಾ? ನನಗೆ ಚಿಕನ್ ಬೇಕು. ಅಯ್ಯೋ ಶಿವನೇ, ಏನಪ್ಪ ನನ್ನ ಮಗ ಇವತ್ತು ಈ ಥರ ಕೇಳ್ತೈತೆ? ನೋಡು, ಕೆಂಪ ಅವ್ರ ಮನೇಲಿ ಚಿಕನ್ ಮಾಡ್ತಾವ್ರೆ. ಅವ್ರ ಅಮ್ಮನ ಹತ್ರ ದುಡ್ಡಿಸ್ಕೊಂಡು ಕಬಾಬ್ ಪೌಡ್ರ್ ತಂದು ಕಬಾಬ್ ಮಾಡಿಸ್ಕೊತಾರಂತೆ. ನನಗೂ ತಿನ್ಬೇಕು ಅನ್ನಿಸ್ತೈತೆ. ನಮ್ಮನೇಲಿ ತಗೊಬರೋಣ ಅಮ್ಮ. ಹೌದಾ, ಸರಿ ಆಯಿತು ಬಿಡು. ತಾತಗೆ ಹೇಳ್ಬಿಟ್ಟು ತಗೊಬರಕ್ಕೆ ಹೇಳ್ತೀನಿ, ಆಯಿತಾ? ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಮನೇಲಿ ಚಿಕನ್ನು. ಅಮ್ಮ ಅಮ್ಮ, ಇವತ್ತು ಚಿಕನಲ್ಲಿ ಏನು ಮಾಡ್ತೀಯಾ? ನಿನಗೇನು ಇಷ್ಟ? ನೀನೇ ಹೇಳು, ನಿನಗೇನು ಬೇಕು ಅಂತ, ಅದನ್ನೇ ಮಾಡಿಕೊಡ್ತೀನಿ. ಸರಿ ಆಯಿತು, ಬಿರಿಯಾನಿ ಮಾಡಿಕೊಡು. ಸರಿ ಆಯಿತು ಬಿಡು, ಮಾಡೋಣ. ನನ್ನ ಮುದ್ದು ಅಮ್ಮ. ಹೋದಿದರು ಗೀಚಿದರು ಹುಲಿಯ ಹೋದಬೇಕು, ತಾಯಿಯಾಗಬೇಕು. ತಗೋ ಸರೋಜ, ಎಲ್ಲಿಡ್ಲಿ ಕವರ್ನ? ಓ, ತಂದೆ ಬಿಟ್ರಾ? ಅಲ್ಲೇ ಹಿಡಿಯತ್ತೆ, ಮಾಡೋಣ. ಈರುಳ್ಳಿ ಟೊಮೊಟೊ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀವಾ? ಹ್ಞೂ, ಮತ್ತೆ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತಂದ ತಕ್ಷಣ ಎಲ್ಲನೂ ಒಗ್ಗರಣೆಗೆ ಹಾಕ್ಬಿಟ್ರೆ ಬೇಗ ಮುಗ್ದೋಗುತ್ತೆ ಅಂತ ಆವಾಗಲೇ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ. ಸರಿ ಸರಿ ಆಯಿತು. ನಾನು ಹೊಲ್ದ ಹತ್ರಕ್ಕೆ ಒಂದು ಸ್ವಲ್ಪ ಹೋಗ್ಬತ್ತೀನಿ, ಸೌದೆ ಇದ್ದಾವಲ್ಲ ಅವು ಒತ್ಕೊಬತ್ತೀನಿ, ಆಯಿತಾ? ಅದೇನು ಮಾಡ್ತೀಯ ಮಾಡು. ಸರಿ ಆಯಿತು, ನೀವು ಹೋಗ್ಬಿಟ್ಟು ಬನ್ನಿ. ನೋಡಿ ಫ್ರೆಂಡ್ಸ್, ನನ್ನ ಮಗ ಬಿರಿಯಾನಿ ಬೇಕು ಅಂತ ಹೇಳಿ ಚಿಕನ್ ತರಿಸ್ಕೊಂಡವನೆ. ಇವಾಗ ಬಿರಿಯಾನಿ ಮಾಡೋಣ ಬನ್ನಿ. ನಾನು ಯಾವ ಸ್ಟೈಲಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ, ಆಯಿತಾ? ಬನ್ನಿ, ನನ್ನ ಜೊತೆ ಕಂಪ್ನಿ ಕೊಡಿ. ಮೊದಲು ಚಿಕನ್ ಎಲ್ಲನೂ ತೊಳೆದ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ ತಂದಾಗೆಲ್ಲ ಬರೀ ಸಾಂಬಾರನ್ನೇ ಮಾಡೋದ್ರ ಬದಲು ಈ ಥರ ಬಿರಿಯಾನಿ, ಫ್ರೈ, ಈ ಥರ ಬೇರೆ ಬೇರೆ ಥರ ಮಾಡಿದರೆ, ಡಿಫ್ರೆಂಟಾಗಿ ಮಾಡಿದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಬಿರಿಯಾನಿ ಮಾಡೋಣ ಅಂತ ಮಾಡ್ತಾಯಿರೋದು. ನಂತರ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ಅದಕ್ಕೆ ಮಸಾಲ ಐಟಮ್ಗಳನ್ನ ಹಾಕೋಣ. ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ಟಾರ್ ಹೂವು, ಕಲ್ಲು ಹೂವು, ಮರಾಠಿ ಮೊಗ್ಗು ಮತ್ತು ಹೋಮ್ಕಾಳು ಇಷ್ಟನ್ನೆಲ್ಲ ಹಾಕೋಣ. ಈ ಮಸಾಲ ಐಟಮ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡಂತಹ ಮಿಶ್ರಣನ ಇದಕ್ಕೆ ಆ್ಯಡ್ ಮಾಡೋಣ. ಮತ್ತು ಸಣ್ಣಗೆ ಹೆಚ್ಕೊಂಡಂತಹ
ಟೊಮೊಟೊನ ಅದರೊಳಗೆ ಹಾಕೋಣ. ಆಮೇಲೆ ಇದಕ್ಕೆ ಸ್ವಲ್ಪ ಖಾರ ಪುಡಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಚಿಕನ್ ಮಸಾಲ, ಅರಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪ ಮೊಸರನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಯಿಲು ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಕುದಿಸ್ಬೇಕು. ಇವಾಗ ನೋಡಿ ತುಂಬಾ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಚಿಕನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಬೇಯಲಿಕ್ಕೆ ಬಿಡೋಣ. ಆಮೇಲೆ ನೀರು ಹಾಕೋಣ. ನಾವು ಎಷ್ಟು ಲೋಟ ಅಕ್ಕಿ ತೊಗೊಂಡಿರ್ತೀವೋ ಅದ್ರ ಡಬಲ್ ನೀರು ಹಾಕಬೇಕು. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, 4 ಲೋಟ ನೀರು ಹಾಕಿದ್ದೀನಿ. 4 ಲೋಟಕ್ಕಿಂತ ಸ್ವಲ್ಪ ಕಡಿಮೆ ನೀರು ಹಾಕಿದ್ದೀನಿ. ಇವಾಗ ಅದು ಚೆನ್ನಾಗಿ ಕುದಿ ಬರಲಿ. ಉಪ್ಪು ಕಡಿಮೆ ಇದ್ದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋಬೋದು, ನೋಡಿಬಿಟ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನೋಡಿ ಇವಾಗ ನೀರೆಲ್ಲ ಕುದಿ ಬಂದಮೇಲೆ ಅಕ್ಕಿ ಹಾಕ್ಬಿಟ್ಟು ದಮ್ ಕಟ್ಟಿ ಬಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾನೇ ಊಹಿಸಿರಲಿಲ್ಲ, ಅಷ್ಟು ಸಖತ್ತಾಗಿ ಬಂದಿದೆ. ಇನ್ನು ನನ್ನ ಮಗ ನೋಡಿದ್ರಂತೂ ಏನಂತನೂ ಏನೋ ಗೊತ್ತಿಲ್ಲ, ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾಯಿದೆ. ಬನ್ನಿ ಅವನಿಗೆ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಬನ್ನಿ ಇವಾಗ ಹೋಗಿ ಅವನಿಗೆ ಕೊಡೋಣ. ಟೇಸ್ಟ್ ನೋಡಿಬಿಟ್ಟು ಅವನ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಬನ್ನಿ. ತಗೋ ಮಗನೇ ಬಿರಿಯಾನಿನ, ನೀನು ಕೇಳ್ತಂತ ಬಿರಿಯಾನಿ ಫಟಾಫಟ್ ಅಂತ ರೆಡಿ ಆಯಿತು. ನೋಡು ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳು. ಘಮ ಘಮ ಅಂತ ಐತೆಮ್ಮ, ಸ್ಮೆಲ್ಲೇ ಈ ಥರ ಬರ್ತೈತೆ ಅಂದರೆ ಇನ್ನು ಟೇಸ್ಟ್ ಇನ್ನು ಹಿಂಗೆ ಇರ್ಬೇಡ. ಇದು ತಿಂದ್ಬಿಟ್ಟು ನೋಡಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಎಷ್ಟು ಚೆನ್ನಾಗಿ ಬಿರಿಯಾನಿ ಮಾಡೈತೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಮ್ಮನ ಚಾನಲ್ನ ಸಪೋರ್ಟ್ ಮಾಡಿ, ನಮ್ಮಮ್ಮನ ಹೀಗೆ ಬೆಳೆಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓ ಬಿಡು ಮಗ, ಅವ್ರಿಗೆ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರೆ. ನಿಮಗಿನ್ನೂ ಹೆಚ್ಚಿನ ವಿಡಿಯೋಗಳು, ಅಡುಗೆ ವಿಡಿಯೋಗಳು ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.